ಇಡೀ ಜಗತ್ನಲ್ಲಿ ಒಂದು ವಿಪರ್ಯಾಸ ನೋಡಿ, ಇಡೀ ಜಗತ್ನಲ್ಲಿ ಮನುಷ್ಯ ಪ್ರಾಣಿಯನ್ನ ಬಿಟ್ಟು ಇನ್ ಯಾವುದೇ ಜೀವಿಯೋ ವಿಲ್ ನೆವರ್ ಡಿಪೆಂಡ್ ಆನ್ ಪೇರೆಂಟ್ ಫಾರ್ ಮೋರ್ ದೆನ್ 1 month ಅಪ್ರಾಕ್ಸಿಮೇಟ್ಲಿ. ಕರೆಕ್ಟಾ? ಯಾವ್ದಾದ್ರು ಪ್ರಾಣಿ ಪಕ್ಷಿ ಒಂದು ತಿಂಗಳಿಗಿಂತ ಹೆಚ್ಚು ಅಪ್ಪ ಅಮ್ಮನ ಮೇಲೆ ಅವಲಂಬನೆ ಆಗಿದ್ದನ್ನ ನೋಡಿದ್ದೀರಾ? ಒಂದು ಮ್ಯಾಕ್ಸಿಮಮ್ 2-3 ವಾರ, 1 ತಿಂಗಳು, ಆಮೇಲೆ ಆವೋ ಪ್ರಾಣಿ ಅವ್ರ ಜೀವನ ಅವ್ರದ್ದು. ಕರೆಕ್ಟಾ? ಸೋ ಕಾಲ್ಡ್ ಜೀನಿಯಸ್ ಅಂಡ್ ಬ್ರಿಲಿಯಂಟ್ ಹ್ಯೂಮನ್ ಆನಿಮಲ್ ಡಿಪೆಂಡ್ ಮೋರ್ ದೆನ್ 20-25 years, ಇವನ್ ಸಮ್ ಟೈಮ್ ಇವನ್ ಟಿಲ್ ಎಂಡ್ ಆಫ್ ಡೆತ್. ಅಪ್ಪ ಅಮ್ಮನ ಆಸ್ತಿನೇ ಬೇಕು. ಕರೆಕ್ಟ್? ಅಪ್ಪನ ಪೆನ್ಷನ್ ಅಲ್ಲೇ ಬದುಕು, ಅಪ್ಪನ ಇನ್ಫ್ಲೂಯೆನ್ಸ್ ಅಲ್ಲಿ ಉದ್ಯೋಗ, ಅಪ್ಪನ ದುಡ್ಡಲ್ಲಿ ಶಿಕ್ಷಣ. ಎಷ್ಟೋರ್ನು ಎಷ್ಟೋ ಮಕ್ಕಳು ಇವತ್ತು 25-30 ವರ್ಷ ಆದ್ರೂ ಕೂಡ ಅಪ್ಪ ಅಮ್ಮನ ದುಡಿಮೆಯಲ್ಲೇ ಬದುಕನ್ನ ಕಟ್ಟಿಕೊಳ್ಳುವಂತಹ ಮಟ್ಟಿಗೆ ಅವರು ನಮ್ಮನ್ನ ಡಿಪೆಂಡೆಂಟ್ ಆಗ್ಬಿಟ್ಟಿದ್ದಾರೆ. ಇವತ್ತು ನೀವು ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರೆ 4 ದಿನದಲ್ಲಿ ಫೋನ್ ಬರುತ್ತೆ ನಿಮ್ಗೆ, ನನಗೆ ಅಡ್ಜಸ್ಟ್ ಆಗಕ್ ಆಗ್ತಾ ಇಲ್ಲ ಅಂತ ಹೇಳಿ. ಇವತ್ತು ಎಷ್ಟೋ ವೆಲ್ ಎಜುಕೇಟೆಡ್ ಇಂಜಿನಿಯರ್ಸ್ ಗಳಿರ್ತಾರೆ, ಡಾಕ್ಟರ್ಸ್ ಗಳಿರ್ತಾರೆ, 4 ಜನ ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅವರಲ್ಲಿ ಗೊಂದಲಗಳಿದೆ, ಭಿನ್ನಾಭಿಪ್ರಾಯಗಳಿದೆ, ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಮತ್ತೆ ಯಾಕೆ ನಾನು ಅಡ್ಜಸ್ಟ್ ಆಗ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ. ಇದರ ಪರಿಣಾಮ ನೇರವಾಗಿ ಯಾರ ಮೇಲೆ ಬೀಳ್ತಾ ಇದೆ? ಮಕ್ಕಳ ಮೇಲೆ ಬೀಳ್ತಾ ಇದೆ. ಎಷ್ಟು ಮಕ್ಕಳು ಇವತ್ತು ತಂದೆ ತಾಯಿ ಇದ್ರೂ ಕೂಡ ಅನಾಥರಾಗಿದ್ದಾರೆ. ಎಷ್ಟು ಮಕ್ಕಳಿಗೆ ತಂದೆ ಇಲ್ಲ, ಎಷ್ಟು ಮಕ್ಕಳಿಗೆ ತಾಯಿ ಇಲ್ಲ. ಈ ಮಕ್ಕಳು ಸಮಾಜಕ್ಕೆ ನಾಳೆ ಹೇಗೆ ಕೊಡುಗೆ ಆಗ್ಲಿಕ್ಕೆ ಸಾಧ್ಯ?